ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ರೆ ರೀ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿಲ್ಲ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು 7ರಿಂದ 8 ಫೋಟೋ ಹಾಕಬೇಕಾಗತ್ತೈತಿ. ಮತ್ತು ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ರೂ ಕೂಡ ಅವ್ರದ್ದು ಸೇಲಿಗೆ ಅವರಿಗೆ ಕೂಡ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡ್ಬೋದು. ಮತ್ತು ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡ್ಬೋದು. ಹಾಗೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಒತ್ತಿ. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ವಿಡಿಯೋ ಬರ್ತೈತೆ ಅದು ನೋಟಿಫಿಕೇಶನ್. ಇನ್ನು ಯಾವುದೇ ಒಂದು ಕಾರಣಕ್ಕೂ ನೀವು ಗಾಡಿயை ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರಲಿಲ್ಲ ಅಂದರೆ ಮೆಕ್ಯಾನಿಕ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಇರೋರಿಗೆ ಕರ್ಕೊಂಡೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ಥರ ವಿಡಿಯೋ ಬರ್ತಾ ಇರುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ಹಾಗೆ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳನ್ನು ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕೇಳ್ಕೊಂಬರೋಣ ಬನ್ನಿ. ಹಲೋ ಸರ್, ನಮಗೊಂದು ಮಾರುತಿ ಸುಜುಕಿ ವಿಡಿಯೋ ಕಾರ್ ಕಳಿಸ್ಕೊಟ್ಟಿದ್ರಿ ಸೇಲ್ಗಿದೆ ಅಂತ. ಹೌದು ಸರ್. ಮಾಡಲ್ ರೀ 13 ಓನರು? ಓನರ್ ಸೆಕೆಂಡ್ ಸರ್. ಓಕೆ, ರನ್ನಿಂಗ್ ಎಷ್ಟು ಐತೆ ಸರ್ ಕಿಲೋಮೀಟ್ರ್? ರನ್ನಿಂಗ್ 96,000 ಆಡಿದೆ ಸರ್. 96 ಸರ್ ಅಷ್ಟೇನಾ? ಅಷ್ಟೇ. ಓಕೆ, ಜೆನ್ಯೂನ್ ರನ್ನಿಂಗ್ ಐತ್ರಿ ಏನು ಸರ್ ಮೀಟ್ರ್ ಬಂದೈತೆ? ಇಲ್ಲ ಜೆನ್ಯೂನ್ ರನ್ನಿಂಗ್. ಓಕೆ, ಟೈರ್ ಕಂಡೀಷನ್ ಯಾವ ಥರ ಐತ್ರಿ? ಫ್ರಂಟ್ ಟು ಬ್ಯಾಕ್ ಸೈಡ್ ಮತ್ತು ಸ್ಟೆಪ್ನಿ ಐತೆ? ಟೈರ್ ಎಲ್ಲ ವಸ್ತು ಇದೆ ಸರ್. ಅದು ಹೇಗಿದ್ರು ಮ್ಯಾಗ್ವಿಲ್ ಗಾಡಿ ಅದು. ಹಾಂ ಆರ್ಡಿನರಿ ಅಲ್ಲ, ಮ್ಯಾಗ್ವಿಲ್ ಗಾಡಿ. ಓಕೆ. ಫುಲ್ ಇದೆ ಅದರಲ್ಲಿ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಪಯನೀರ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಹಾಂ. ಮತ್ತೆ ಆ್ಯಂಪ್ ಮತ್ತೆ ಸೌಂಡ್ ಬಾಕ್ಸ್ ಎಲ್ಲ ಇದೆ. ಟಚ್ ಸ್ಕ್ರೀನ್ ಇಮೇಜ್ ಸಿಸ್ಟಮ್ ಇದೆ. ಓಕೆ. ಬ್ಯಾಕ್ ರಿವರ್ಸ್ ಕ್ಯಾಮರಾ ಇದೆ. ರಿವರ್ಸ್ ಕ್ಯಾಮ್ರಾ, ಲೆದರ್ ಸೀಟ್ ಇದೆ. ಹೌದು. ಕ್ಲೈಮೇಟಿಕ್ ಕಂಟ್ರೋಲ್ ಅಂತ ಹೇಳುವಂತ ಆಪ್ಷನ್ ಒಂದಿದೆ. ಹಾಂ. ಮತ್ತೆ ಇದಿದೆ, ಮ್ಯಾಗ್ವಿಲ್ ಇದೆ, ಅದು ಹೊಸತ್ತಿದೆ. ಓಕೆ, ಕಂಪ್ನಿ ಫಿಟ್ಟೆಡ್ ಅಲ್ಲದೆ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಕೂಡ ಮಾಡಿಸಿದ್ದೀರಾ? ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ, ಫುಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇದರಲ್ಲಿ ಗಾಡಿಯಲ್ಲಿ. ಫಾಗ್ ಲ್ಯಾಂಪ್ ಇದೆ, ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಅದು. ಓಕೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ಸರ್ ರನ್ನಿಂಗ್ ಇದೆ? ಇನ್ಸೂರೆನ್ಸ್ ಅದು ಹೇಗಿದ್ರು 28ರವರೆಗೆ ಎಫ್ ಇದೆ. ಹಾಂ. ಇನ್ಸೂರೆನ್ಸ್ ಹೇಗಿದ್ರು ರನ್ನಿಂಗ್ ಇದೆ. ಓಕೆ. ಮತ್ತೆ ಶೋರೂಮ್ ಮೇಂಟೆನೆನ್ಸ್ ಇದೆ. ಫುಲ್ಲು ಹಿಸ್ಟ್ರಿ ಸಿಗುತ್ತದೆ, ಫುಲ್ ಹಿಸ್ಟ್ರಿ ಸಿಗುತ್ತೆ. ಹಾಂ. ಶೋರೂಮ್ಗೆ ಹೋಗಿದೆ ಗಾಡಿ. ಓಕೆ. ಕಂಡೀಷನ್ ಭಾಳ ಚೆನ್ನಾಗಿದೆ, ಏನು ಕ್ರ್ಯಾಚ್ ಕೂಡ ಇಲ್ಲ, ಅಷ್ಟು ಚೆನ್ನಾಗಿದೆ. ಆಕ್ಸಿಡೆಂಟು, ರೀಪೇಂಟ್, ಲೆಂತ್ ಕ್ರಾಸಸ್ ಈ ಥರ ಏನಿಲ್ಲವೇ ಇಲ್ಲ? ಏನಿಲ್ಲ. ಓಕೆ ಸರ್. ಟೈರ್ ಕಂಡೀಷನ್ ಯಾವ ಥರ ಇದೆ ಅಂದ್ರಿ? ಟೈರ್ ಕಂಡೀಷನ್ ಒಂದು 80% ಹಿಡಿಬೋದು ಸರ್ ಆರಾಮದಲ್ಲಿ. 80% ತನಕ ಆರಾಮಾಗಿ ಹಿಡಿಬೋದು. ಹೌದು. ಓಕೆ ಸರ್. ರೇಟ್ ಏನು ಕೊಡ್ತಾ ಇದ್ದೀರಾ? ರೇಟ್ ಇದಕ್ಕೆ 4,45,000 ಹೇಳ್ತಿದ್ದಾರೆ. 4,45,000 2013 ಮಾಡಲಿಕ್ಕೆ ಭಾಳ ಅಂದರೆ ಭಾಳ ಐತ್ರಿ ಸರ್ ಅಮೌಂಟು. ಅಂದ್ರೆ ಇದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಅಲ್ಲ ಸರ್, ಮತ್ತೆ ಮ್ಯಾಗ್ವಿಲ್ ಗಾಡಿ ಅಲ್ಲ, ಆರ್ಡಿನರಿ ಇಲ್ಲ ಅದು ರೇಟ್. ಹಾಂ. ಮ್ಯಾಗ್ವಿಲ್ ಇರೋ ಕಾರಣ ಹೇಳ್ತಿರೋದು. ಓಕೆ, ನೋಡಿ ತುಂಬ ಖರ್ಚು ನೋಡ್ಕೊಂಡಷ್ಟು ನಿಮ್ಮದು ಗಾಡಿ ಸೇಲ್ ಆಗುತ್ತೆ ಬೇಗ. ಯಾಕಂದರೆ ನೀವು 2013 ಮಾಡಲ್ಗಿಂತ ರೇಟ್ ಹೇಳ್ಕೊಂಡು ಕುಂತ್ರೆ ಈ ರೇಟಿಗೆಲ್ಲ ಬೇರೆ ಗಾಡಿ ಸಿಗುತ್ತೆ ಅಂತ ಅವರು ಅಭಿಪ್ರಾಯ. ಇಲ್ಲ ನೋಡು, ಅವ್ರು ಬರಲಿ, ಹತ್ರ ಬರಲಿ. ಹಾಂ. ಹತ್ರ ಬಂದ ಕೂಡಲೇ ನಾನು ಅಡ್ಜಸ್ಟ್ಮೆಂಟ್ ಮಾಡಿ ಕೊಡ್ತೇನೆ. ನಾನು ಯಾವುದು ಹೇಳಿದ ರೇಟಿಗೆ ಇಲ್ಲಿವರೆಗೆ ಇಟ್ಕೊಳ್ಳಿಲ್ಲ ಯಾವುದನ್ನು ಸಹ, ಗೊತ್ತಾಯ್ತಲ್ಲ. ಅಡ್ಜಸ್ಟ್ಮೆಂಟ್ ಮಾಡಿ ಕೊಡುದೆ ನಾನು. ಓಕೆ ಸರ್. ಓಕೆ. ಪಾರ್ಟಿ ಬರಲಿ, ಕ್ಯಾಶ್ ಕೊಡಲಿ, ತಗೊಂಡು ಕೊಡುವ. ಓಕೆ ಸರ್. ಅಡ್ಜಸ್ಟ್ಮೆಂಟ್ ಓಕೆ. ನೆಲಕ್ಕೋ ಥರ ರೇಟ್ ಹೇಳಿದರೆ ತೊಗೊಳಕ್ಕೆ ಬರ್ತಾರೆ, ತುಂಬ ದೂರಿಂದ ಆಗಿರ್ಬೋದು, ಎಲ್ಲಿಂದ ಆಗಿರ್ಬೋದು. ಹೌದು. ಅಲ್ಲ, ಈ ಗಾಡಿ ನೋಡಿದವ್ರು ಬರ್ತಾರೆ, ಭಾಳ ಚೆನ್ನಾಗಿದೆ. ಮತ್ತೆ ನೀವು ಹೇಳೋದು ಸರಿ, ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡುವ. ಒಟ್ಟಿನಲ್ಲಿ ಹೆಚ್ಚು ಕಡಿಮೆ ಮಾಡ್ತೀರಾ? ಹಾಂ, ಮಾಡ್ತೇನೆ. ಓಕೆ. ಲೊಕೇಶನ್ ಸರ್ ತಮ್ಮದು? ಇದು ಲೊಕೇಶನ್ ಪುತ್ತೂರು ಸರ್. ಇದೇ ರೀ ನಿಮ್ಮದು ಕಾಂಟ್ಯಾಕ್ಟ್ ನಂಬರು? ಹೌದು ಸರ್. ಓಕೆ, ಅಪ್ಡೇಟ್ ಮಾಡಿರ್ತೀನಿ, ನೋಡಿ ಇದು ಮಾಡ್ತೀನಿ. ಆಗ್ಬೋದು ಸರಿ, ಆಯ್ತು.